ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಆರೋಗ್ಯಕರವಾದ ತಾಳಿಪಿಟ್ಟು ಮಾಡೋದು ತೋರಿಸ್ತಾ ಇದ್ದೀನಿ. ಎಲ್ಲರೂ ಮನೆಯಲ್ಲಿ ಮಾಡ್ಕೊಂಡಿರ್ತೀರಾ, ಆದರೆ ಈ ಥರ ಮಾಡ್ಕೊಳ್ಳಿ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಮಕ್ಕಳು ಖುಷಿಯಾಗೂ ತಿಂತಾರೆ, ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾದರೆ ಬನ್ನಿ ಇದನ್ನೇ ಯಾವ ಥರ ಮಾಡ್ತೀನಿ ಮತ್ತು ಅದಕ್ಕೆ ಬೇಕಾಗೋ ಪದಾರ್ಥಗಳು ನೋಡ್ಕೊಳ್ಳೋಣವಾ. ಒಂದು ಮಿಕ್ಸಿಂಗ್ ಬೌಲ್ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಬೌಲಷ್ಟು ರಾಗಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ಈರುಳ್ಳಿ ಸಣ್ಣಕ್ಕೆ ಹೆಚ್ಚಿಟ್ಟಿರೋದು, ತುರಿದಿರೋ ಕ್ಯಾರೆಟು 2 ಸ್ಪೂನಷ್ಟು, 1 ಸ್ಪೂನಷ್ಟು ಸಬಾಕ್ಷಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿಟ್ಟಿರೋದು, 1 ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಸಣ್ಣಕ್ಕೆ ಹೆಚ್ಚಿರೋದು ಹಾಕ್ಕೊಂಡಿದ್ದೀನಿ, ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಬೇಕಾಗುವಷ್ಟು ಉಪ್ಪು. ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಫಸ್ಟಿಗೆ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪ ಬಿಸಿ ನೀರು ತೊಗೊಂಡು ಕಲಿಸ್ಕೊತಾ ಇದ್ದೀನಿ. ಬಿಸಿ ಇರುತ್ತಲ್ವ, ಅದಕ್ಕೆ ಒಂದು ಸ್ಪೂನಲ್ಲಿ ಕಲಿಸ್ಕೊಂಡು ತಣ್ಣಗಾದ್ಮೇಲೆ ಕೈಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕು. ನೋಡಿ, ಈ ಹದದಲ್ಲಿ ಕಲಸಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಟ್ಬಿಡೋಣಂತೆ. ಈಗ ಮತ್ತೊಂದು ಬೌಲ್ ತಗೊಂಡು ಅದಕ್ಕೆ 1 ಬೌಲಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಈರುಳ್ಳಿ, 2 ಸ್ಪೂನಷ್ಟು ತುರಿದಿರೋ ಕ್ಯಾರೆಟು, 1 ಸ್ಪೂನು ಸಬಾಕ್ಷಿ ಸೊಪ್ಪು, 1 ಸ್ಪೂನು ಕೊತ್ತಂಬರಿ ಸೊಪ್ಪು, ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡು, ಅರ್ಧ ಸ್ಪೂನು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು, ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದ್ಸಲಿ ಚೆನ್ನಾಗಿ ನೀರು ಹಾಕೋಕ್ಕೂ ಮುಂಚೆ ಕಲಿಸ್ಕೊಳ್ಳಿ. ಇಷ್ಟು ಕಲಿಸ್ಕೊಂಡು ಆದಮೇಲೆ ನಾನು ಹೇಳಿದ್ನಲ್ಲ, ಬಿಸಿ ನೀರು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕು. ತಾಳಿಪಿಟ್ಟಿನ ಹದಕ್ಕೆ ಕಲಿಸ್ಕೊಳ್ಳಿ. ನಿಮಗೆ ಉಪ್ಪು ಖಾರ ನಿಮ್ಮ ರುಚಿ ಅನುಸಾರ ನೀವು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಇಷ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ತೋರಿಸ್ತಿದ್ದೀನಲ್ವ, ನಾನೀಗ ರಾಗಿ ಹಿಟ್ಟು ತೋರಿಸಿದ್ದೀನಿ, ಅಕ್ಕಿ ಹಿಟ್ಟು ಕಲಸೋದು ತೋರಿಸಿದ್ದೀನಿ. ಎರಡೂ ಸೇಮ್ ಹದ ಇರಬೇಕು. ಈಗ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ. ಬಾಳೆ ಎಲೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಚೆನ್ನಾಗಿ ಸವರ್ಕೋಬೇಕು. ಒಂದು ಸ್ವಲ್ಪ ರಾಗಿ ಹಿಟ್ಟು, ನೋಡಿ, ಒಂದು ಕಿತ್ಲೆನಿಗೆ ಗಾತ್ರದಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಹಾಗೆ ಈ ಥರ ತೊಟ್ಕೋಬೇಕು. ಹಿಂಗೆ ತೊಟ್ಕೊಂಡಾದ್ಮೇಲೆ ಇನ್ನೊಂದು ಸೈಡಿಗೆ ಅಕ್ಕಿ ಹಿಟ್ಟು ತೊಗೊತಾ ಇದ್ದೀನಿ. ಕಲಸಿಟ್ಟಿರೋ ಅಕ್ಕಿ ಹಿಟ್ಟು ಸೇಮ್ ಸೈಜು, ಅದನ್ನು ಅಷ್ಟೇ ತೊಟ್ಕೋಬೇಕು. ಹಿಂಗೆ ತೊಟ್ಕೊಂಡು ಮಧ್ಯಕ್ಕೆ ಸೆಂಟ್ರಿಗೆ ಒಂದು ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿಕೊಂಡು ತೊಟ್ಕೊಂಡ್ಬಿಟ್ರೆ ಸೂಪರಾಗಿರೋ ಡಬಲ್ ಕಲರ್ ತಾಳಿಪಿಟ್ಟು. ಆರೋಗ್ಯಕ್ಕೂ ಒಳ್ಳೆಯದು, ರುಚಿನೂ ಸೂಪರಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ತೊಟ್ಕೊಂಡಿರೋ ಬಾಳೆ ಎಲೆನ ಹೆಂಚಿನ ಮೇಲೆ ಹಾಕ್ತಾಯಿದ್ದೀನಿ. ಹೆಂಚು ಆಲ್ರೆಡಿ ಕಾದಿತ್ತು. ನಿಧಾನಕ್ಕೆ ತೆಕ್ಕೊಳ್ಳಿ. ಒಂದು ಬಾಳೆ ಎಲೆಯಲ್ಲಿ ಈ ಥರ ಒಂದು 5-6 ಮಾಡ್ಕೋಬೋದು. ರುಚಿಯಲ್ಲಂತೂ ಸೂಪರಾಗಿರುತ್ತೆ. ಆ ಬಾಳೆ ಎಲೆನ ಫ್ಲೇವರ್ ಬರ್ತಿರುತ್ತಲ್ವ, ತುಂಬ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ನೋಡಿ, ಬರೀ ರಾಗಿ ಅಂದ್ರೂ ಮಕ್ಕಳು ತಿನ್ನಲ್ಲ. ಈ ಥರ ಮಾಡಿಕೊಡಿ, ಕಲರ್ ಇರುತ್ತಲ್ಲ, ಖುಷಿಯಾಗಿ ತಿಂತಾರೆ. ಬಿಸಿ ರೊಟ್ಟಿ ಬಾಳೆ ಎಲೆಯಲ್ಲಿ ಹಾಕಿದಾಗ ಆ ಫ್ಲೇವರ್ ಬಿಡುತ್ತೆ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದ್ಸಲಿ ಟ್ರೈ ಮಾಡಿ ರಾಗಿ ಅಕ್ಕಿ ಹಿಟ್ಟಿನ ತಾಳಿಪಿಟ್ಟು. ಪರಿಮಳ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ಧನ್ಯವಾದಗಳು.